ನಿಮ್ಮ ಹತ್ರ ಮಾತಾಡ್ತಾ ಇದ್ದಾಗಲೇ ಗೊತ್ತಾಗಿದ್ದು, ಇವತ್ತಿಗೂ ನೀವು ₹1 ನಿಮ್ಮದಲ್ಲದ ದುಡ್ಡು ಈ ಫ್ರೀ ಸ್ಕೀಮ್ಸ್ಗಳು, ಇನ್ಶೂರೆನ್ಸ್ ಮಾಡಿಸಿಲ್ಲ. ಏನೋ ಹೆದ್ರು ಇನ್ಶೂರೆನ್ಸ್ ಮಾಡಿಸ್ತು ಅಂತಂತಂದರೆ ಯಾರೋ ಇವನು ಕಾಪಾಡ್ತಾನೆ ಅನ್ನೋದು ಇಲ್ಲ, ನನ್ನನ್ನು ದೇವರೇ ಕಾಪಾಡಬೇಕು ಅಂತ. ನನ್ನ ಲೈಫಿನೊಳಗಡೆ ಕೆಲವು 2 ಇನ್ಸಿಡೆಂಟ್ ಹೇಳ್ತೀನಿ. ಎಷ್ಟಿದು ವಿಚಿತ್ರವಾದ ಇನ್ಸಿಡೆಂಟ್ಗಳು ಅಂತಂತಂದರೆ, ಕನ್ನಡಕ ಹಾಕ್ಕೋತಾ ಇದ್ದೆ, ಕನ್ನಡಕ ಹಾಕ್ತಿದ್ದೆ. ಕನ್ನಡಕ ಹಾಕ್ತಾ ಇದ್ದಾಗ ಯಾವುದೋ ಒಂದು ಇದು ಸಮಯ ಬಂತು. ಒಂದು ಕಡೆ ಹೋದಾಗ ಟೆಸ್ಟ್ ಮಾಡಿಸಿ ಅವ್ರು ಕನ್ನಡಕ ಕೊಟ್ಟರು. ಅದು ಹಾಕ್ಕೊಂಡಿದ್ದ ತಕ್ಷಣವೇ ಅದು ಬೇರೆ ಥರ ಏನೋ ಕಾಣಿಸೋಕ್ಕೆ ಶುರು ಆಯ್ತು. ಚೆನ್ನಾಗಿ ಕರೆಕ್ಟಾಗಿ ಕಾಣಿಸ್ಲಿಲ್ಲ. ಸೊ ನಾನು ಕೇಳಿದೆ, ಏನೂ ಇಲ್ಲ, ಅದು ಸರೌಂಡ್ ಕನ್ನಡಕ, ಹಾಗೇ ಅದು ಇದು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನನಗೆ ತುಂಬ ಇದಾಯಿತು. ಆಗ ನಾನು ದೇವ್ರ ಪೂಜೆ ಮಾಡಿದೆ. ಕೂತ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಅಲ್ಲಿ ಕನ್ನಡಕನ ಹೇಳಿದೆ, ದೇವರೇ, ನಿನ್ನ ಥಿಯರಿ ಏನು ಅಂದರೆ ಒನ್ ಮ್ಯಾನ್ಸ್ ಎಕ್ಸ್ಪೆಂಡಿಚರ್ ಈಸ್ ಅನದರ್ ಮ್ಯಾನ್ಸ್ ಇನ್ಕಮ್. ನೀನು ಇದ್ರ ಮೇಲೆ ಜಗತ್ತು ನಡೆಸ್ತಾ ಇದೆಯಾ. ವಾವ್. ಇರಿ, ಒಬ್ಬನ ಖರ್ಚು ಇನ್ನೊಬ್ಬನ ಆದಾಯ ಅಷ್ಟೇ. ಇದೇ ಹಂಗೆ, ಅದು ಸಿಸ್ಟಮೇ ಇರೋದು. ಅದಕ್ಕೆ ಅವನು ಆಮೇಲೆ ಎಲ್ಲರೂ ಜವಾಬ್ದಾರಿ. ಯಾಕೆ ನೀವು ಒಬ್ಬ ಡಾಕ್ಟ್ರ್ ಹತ್ರ, ಒಬ್ಬ ಪೇಷಂಟು ಈ ಡಾಕ್ಟ್ರ್ ಹತ್ರ ವಾಸಿ ಆಗುತ್ತೆ, ಅದೇ ಇನ್ನೊಬ್ಬ ಡಾಕ್ಟ್ರು ಇವನ ಕಾಯಿಲೆ ವಾಸಿ ಆಗಲ್ಲ. ಈ ಡಾಕ್ಟ್ರಿಂದನೇ ಎಲ್ಲರಿಗೂ ವಾಸಿ ಆಗಲ್ಲ. ಅದು ನಾನು ದೇವ್ರ ಒಳಗಡೆ ಎಲ್ಲ ತಂದಿದ್ದೀನಿ. ಅಲ್ಲಿ ಮಾತ್ರೆ ಕೂಡ ನಿಮಿತ್ತ, ಮಾತ್ರೆನೂ ಅಷ್ಟೇ. ಅದೇ ಮಾತ್ರೆ ತೊಗೊಂಡಿರೋರಿಗೆ ಎಲ್ರಿಗೂ ತಲೆನೋ ಹೋಗಲ್ಲ. ಹಂಗಿದ್ರೆ ಅದು ನಿಮ್ಮ ಟೈಮು, ನೀವೊಂದು ಮಾತ್ರೆ ಅಲ್ಲ, ನಿಮಗೆ ಅನ್ಯಾಸಿನ್ ವರ್ಕ್ ಆಗುತ್ತೆ, ಇನ್ನೊಬ್ಬನಿಗೆ ಇನ್ನೊಂದು ಸ್ಯಾರಡನ್ ವರ್ಕ್ ಆಗುತ್ತೆ. ಸ್ಯಾರಡನ್ ನಡೆಸೋ ಒಂದು ಫ್ಯಾಕ್ಟ್ರಿ ಇನ್ನೊಂದು ಜೀವನ ನಡಿಬೇಕು, ಅನ್ಯಾಸಿನ್ ಫ್ಯಾಕ್ಟ್ರಿ ಜೀವನ ನಡಿಬೇಕು, ಇನ್ನೊಂದು ಜೀವನ ನಡಿಬೇಕು. ಅದು ಒಂದು ಇದು ಒನ್ ಮ್ಯಾನ್ಸ್ ಇನ್ಕಮ್, ಒನ್ ಮ್ಯಾನ್ಸ್ ಎಕ್ಸ್ಪೆಂಡಿಚರು. ನೀವೆಲ್ಲರೂ ಮಾಡೋ ಒಬ್ಬನಿಗೆ ಕೊಡಲೇಬೇಕದು ಅಷ್ಟೇ. ಅದೇನೇ ಬದುಕು, ಅದು ಬಿಟ್ಟರೆ ಬೇರೆ ಇಲ್ಲ. ನಾನು ಅದಕ್ಕೆ ಕೃಷ್ಣಂಗೆ ಹೇಳಿದೆ, ಒನ್ ಮ್ಯಾನ್ಸ್ ಇನ್ಕಮ್ ಈಸ್ ಅನದರ್ ಮ್ಯಾನ್ಸ್. ಇದು ನಾನು ಅದಕ್ಕೆ ಖರ್ಚು ಮಾಡಿದ್ದೀನಿ, ಡಾಕ್ಟ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಟೆಸ್ಟು ಮಾಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಲ್ಲ. ನನಗೆ ಕನ್ನಡಕ ಸರಿ ಹೋಗ್ತಿಲ್ಲ, ನನಗೆ ನಾಳೆಯಿಂದ ಕನ್ನಡಕ ಕಾಣದೆ ನಾನು ಓದ್ಕೋಬೇಕು, ನನಗೆ ಬೇಡ, ನನಗೆ ಕನ್ನಡಕ ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳಿದೆ. ಕನ್ನಡಕನೇ ಬಿಸಾಕ್ತೆ. ಇವತ್ತಿನವರೆಗೂ ನಾನು ಕನ್ನಡಕ್ಕೂ ಮುಟ್ಟಿಲ್ಲ. ಹಂಗೆ ನ್ಯಾಚುರಲ್ ಸರಿ ಹೋಯ್ತು ಅಷ್ಟೇ ಕಾಣಿಸುತ್ತೆ. ಏನು ಬೇಕಾದ್ರೂ ಓದ್ತೀನಿ, ಎಲ್ಲ ಮಾಡ್ತೀನಿ. ಸೊ ನೀವು ಹೇಳೋದ್ರಲ್ಲಿ ನಂಬಬೇಕು, ನಂಬಿದ್ರೆ ಸಾಕಾ? ಅಲ್ಲ, ನಂಬಿಕೆ ಅನ್ನೋದೇ ಸುಳ್ಳು. ಇಲ್ಲೇನು ಗೊತ್ತಾ, ನಂಬಿಕೆ ಅನ್ನೋದು ಇದೆಯಲ್ಲ, ನಂಬಿಕೆ ಅನ್ನೋದೇನು ಅಂತಂತಂದ್ರೆ, ನಂಬೋದು ಒಂದು ಅರ್ಥ ಏನು ಅಂತಂತಂದರೆ ಆಗಿದ್ದ ಘಟನೆಗಳನ್ನೆಲ್ಲ ಅದಕ್ಕೆ ಪೋಣಿಸೋದು ಅಂತ ಅರ್ಥ ಅಷ್ಟೇ. ಸತ್ಯ ಅನ್ನೋದು ಬೇರೆ, ನಂಬಿಕೆ ಬೇರೆ, ಸತ್ಯ ಬೇರೆ. ಜೀವನದಲ್ಲಿ ಪೂಜೆ ಮಾಡೋರೆಲ್ಲ ಆಸ್ತಿಕರಲ್ಲ, ದೇವರನ್ನು ನಂಬ್ತೀವಿ ಅಂತ ಹೇಳೋರೆಲ್ಲ ಆಸ್ತಿಕರಲ್ಲ. ಯಾಕೆ ಗೊತ್ತಾ, ಅದನ್ನು ಬ್ರಹ್ಮಾನಂದ ಜಿಗಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಯಾರೋ ಸಾಲಿಗಾರ ಸಿಕ್ಕಾಪಟ್ಟೆ ಗಲಾಟೆ ಮಾಡಿರ್ತಾನೆ, ಕಟ್ತೀಯೋ ಇಲ್ವೋ, ಕಳಿಸ್ಲಾ ಮನೆಗೆ ರೌಡಿಗಳನ್ನ ಅಂತೆಲ್ಲ ಹೇಳ್ಬಿಟ್ಟಿರ್ತಾನೆ. ಇವನು ಹೋಗ್ತಾನೆ ದೇವ್ರ ಹತ್ರಕ್ಕೆ, ಅಪ್ಪ ಗಣೇಶ ಯಾಕಪ್ಪ ಹಿಂಗೆ ಮಾಡ್ತಾ ಇದೆಯಾ, ನಂಗೆ ಏನಾದ್ರು ಮಾಡಿ ದುಡ್ಡು ಕೊಡಪ್ಪ ಅಂತೇಳಿ ಅಲ್ಲೆಲ್ಲ ಕಾಲಿಗೆಲ್ಲ ಮಾಡ್ತಾನೆ. ಗಣೇಶ ಅದು ತೊಗೊತಾನೆ, ಓ ಪಾಪ ಏನೋ ಇವನು ಕೇಳ್ಕೊಂಡಿದ್ದಾನೆ, ಇವೊಂದು ಖರ್ಚಿಗೆ ಮಾಡಿಕೊಡ್ಬೇಕು ಅಂತ. ಅವನು ಆ ಗಣೇಶನ ನಮಸ್ಕಾರ ಬಿಟ್ಟು ಇಲ್ಲಿ ಬಂದಿದ್ದ ತಕ್ಷಣವೇ ನೆಕ್ಸ್ಟು ಅವರು ನಾರಾಯಣ ರಾಯರ ಹತ್ರ ಕೇಳಿದ್ದೀನಿ ನೋಡಬೇಕು ಅಂತ. ಅಂದರೆ ಅಷ್ಟೇ, ಅಲ್ಲಿ ಮುಗ್ತಾಯಿತ್ತು. ಇವ್ನು ನಾರಾಯಣ ರಾಯನ್ ಕೇಳಿದ್ದೀನಿ, ಅವ್ರು ಕೊಡ್ತಾರೆ ಅಂತ ಅಂದ ತಕ್ಷಣವೇ ಅವ್ನು ಯೋಚನೆ ಮಾಡ್ತಾ, ಅವ್ನು ಏನೋ ನಾರಾಯಣ ರಾಯನ ಮೇಲೆ ಡಿಪೆಂಡ್ ಆಗಿದೆ, ನನ್ನ ಮೇಲೆ ಏನು ಡಿಪೆಂಡ್ ಆಗಿಲ್ಲ ಅಂತ ಬಿಟ್ಬಿಡ್ತಾನೆ. ಆಸ್ತಿಕತೆ ಮತ್ತು ನಂಬಿಕೆಗೆ ತುಂಬ ಡಿಫ್ರೆನ್ಸ್. ಸತ್ಯ ಪೂರ್ಣ ಇದೆ ಅಂತ ಅನ್ನೋದು ಬೇರೆ, ನಂಬ್ಕೊಳ್ಳೋದು ಬೇರೆ. ಇದೆ ಅಂತ ಸರೆಂಡರ್ ಆಗಿ ಏನೇ ಬಂದರೂ ನಾನು ಹೌದು ಆಗತ್ತೆ ಅಂತ ಧೈರ್ಯ ಪ್ಲಸ್ ನಂಬಿಕೆ. ಒಂದು ಹಸುವಿಗೆ, ಒಂದು ಹಾವಿಗೆ ಹಸುವಾಯಿತು ಅಂತಂದರೆ ಒಂದು ಆಯುಸ್ ಮುಗಿದಿರೋ ಇಲಿನ ಅಲ್ಲಿ ಬರುತ್ತಷ್ಟೆ. ಸೃಷ್ಟಿ ನಡೆಯೋದು ಹೀಗೆ, ನಡೆಯೋದು ಹಾಗೆ. ಆದರೆ ಹಾವಿಗೆ ಸಂಪೂರ್ಣ ನಂಬಿಕೆ ಇರಬೇಕಲ್ಲ. ಇರುತ್ತೆ, ಅದಕ್ಕೆ ಮನುಷ್ಯನಿಗೆ ಮಾತ್ರ ಇಲ್ಲದೆ ಇರೋದು ನಂಬಿಕೆ. ಸೊ ನೀವು ಹೇಳೋದು ಬೇರೆ ಎಲ್ಲ ಕಡೆ ಅದಕ್ಕೆ ಹುಟ್ಟಿಸಿದ್ದೇವೆ ನೋಡಿ. ಇವಾಗ ಹಸುವನ್ನು ತೊಗೊಂಡೋಗಿ ಒಂದು ಇದರಲ್ಲಿ ಬಿಡಿ, ಏನದು ಇದ್ರ ಬೀಳುತ್ತಲ್ಲ ಗಿಡಗಳು, ಯಾವ ಗಿಡಗಳದು ಬೆಂಗಳೂರಲ್ಲಿ ಫೇಮಸ್, ಜಾಸ್ತಿ ಕಾಯಿಲೆ ತರುತ್ತಲ್ಲ, ಪಾರ್ಥೇನಿಯಂ ತೋಟದಲ್ಲಿ ಬಿಡಿ. ಅದು ಪಾರ್ಥೇನಿಯಂ ತಿನ್ನುತ್ತೆ, ಹಸಿರಾಗಿದೆ ಅಂದ್ಬಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳುತ್ತೆ. ಅದ್ರ ಹುಲ್ಲು ಅದು ತಿನ್ನುತ್ತೆ. ನಾವು ಅಂದ್ಕೊಂಡು ಪ್ರಾಣಿಗಳಿಗೆ ಬುದ್ಧಿ ಇಲ್ಲ, ಪ್ರಾಣಿಗಳಿಗೆ ಭಾಷೆ ಇಲ್ಲ. ಪ್ರಾಣಿಗಳಿಗೆ ಭಾಷೆ ಇದೆ, ಅದರ ಭಾಷೆ ನಿನಗೆ ಅಷ್ಟೇ, ಸಂಕೇತ ಅಷ್ಟೇ. ಅವೆಲ್ಲ ಅದರದ್ದು ಸಂಕೇತ, ಅದು ಬಿಡುತ್ತೆ, ಇದಾಗುತ್ತೆ, ಲಿಮಿಟೇಷನ್ಸ್ ಅಷ್ಟೇ. ಸೊ ಅದು ಮಾಡ್ಕೊಂಡು ಹೋಗುತ್ತವೆ. ಏನು ಮಾಡಲ್ಲ ಹೇಳಿ, ಪ್ರಾಣಿಗಳು ಊಟ ತಿನ್ನಲ್ವಾ,
ತನಗೆ ಬೇಕಾರದೆ ತಿನ್ನಲ್ವಾ? ನೀವು ಇದಕ್ಕೆ ಮುಗಿಸಿ ಹಾವಿನ ಜೊತೆ ಒಳಗಡೆ ಜಗಳ ಆಡಿದ ತಕ್ಷಣವೇ ಯಾವ ಹಾಸ್ಪಿಟ್ಲಿಗೆ ಒಂದು ಇದಕ್ಕೆ ಹೋಗ್ಬಿಟ್ಟು ಇದು ತೊಗೊಳುತ್ತೆ, ಒಂದು ಪರ್ಟಿಕ್ಯುಲರ್ ಸೊಪ್ಪು ತಿನ್ನುತ್ತೆ. ಅದನ್ನು ನೋಡೇ ಮನುಷ್ಯ ಕಂಡುಕೊಂಡಿರೋದು, ಔಷಧಿ ಕಂಡುಕೊಂಡಿರೋದು. ಬೆಕ್ಕಿಗೆ ತುಂಬ ಇದಾಯಿತು ಅಂದರೆ ಗರಿಕೆ ಹುಲ್ಲು ತಿನ್ನುತ್ತೆ. ಅದೇ ವಿಷ್ಣು ಸಹಸ್ರನಾಮ. ಎಲ್ಲ ಅವನೇ ವೈದ್ಯ, ಅವನೇ ಇದು ಏನೇನು ಭಗವಂತನ ಗಾನಗಳೆಲ್ಲ ಇದೆಯಲ್ಲ, ಅದು ವಿಷ್ಣು ಸಹಸ್ರನಾಮ. ಅಂದರೆ ನಿಮಗೆ ಇಟ್ ನೋಸ್, ಇದು ಗೊತ್ತಿರುತ್ತೆ ಅಂತ. ಎವ್ರಿಥಿಂಗ್ ಗೊತ್ತಿರೋದು ಅವನಿಗೆ, ಪರಮಾತ್ಮನಿಗೆ ಮಾತ್ರ ಗೊತ್ತಿದೆ. ಬಟ್ ನಾವಲ್ಲ. ಅದಕ್ಕೆ ಪರಮಾತ್ಮನ ಕ್ಷೇತ್ರಜ್ಞ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಕ್ಷೇತ್ರಜ್ಞ ಅಂತ ಬರುತ್ತೆ. ಸೊ ಈ 2 ಘಟನೆ ನಿಮ್ಮನ್ನ ದಿಕ್ಕನ್ನು ಬದಲಾಯಿಸ್ತು. ಅಲ್ಲಿಗೆ ಒಂದು ಕನ್ನಡಕ, ಇನ್ನೊಂದು ಇನ್ಸಿಡೆಂಟು. ನಮ್ಮ ಮನೆಯಲ್ಲಿ ವಾಣಿ ಮತ್ತು ಶಿವಕುಮಾರ್ ಅಂತ ಗಂಡ ಹೆಂಡತಿ ಬಾಡಿಗೆಗಿದ್ದರು, ಮಕ್ಕಳವ್ರಿಗೆ ಬಾಡಿಗೆಗಿದ್ದರು. ಬಾಡಿಗೆಗಿದ್ದಾಗ ಅವ್ರ ಮನೆಯಲ್ಲಿ ಯಾವುದೋ ಒಂದು ಕಡೆ ಫಂಕ್ಷನ್ ಇತ್ತು, ಬೇರೆ ಏನೋ ಅವ್ರದ್ದು ಫಂಕ್ಷನ್ ಇತ್ತು. ಗಂಡ ಹೆಂಡತಿ ಮಕ್ಕಳೆಲ್ಲ ಹೋಗಬೇಕು ಅಂತ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು, ತುಂಬ ಆಸೆ ಪಟ್ಕೊಂಡು ರೆಡಿಯಾಗಿದ್ದರು. ರೆಡಿಯಾಗಿದ್ದಾಗ ಈ ಲಾಕು ಕೈ ಕೊಟ್ಬಿಡ್ತು. ನಮ್ಮ ಮನೆಗಳಲ್ಲಿ ನಾವೇನು ಮಾಡಿಸಿದ್ದೀವಿ ಅಂದರೆ ಹೊರಗಡೆ ಪ್ಯಾಡ್ ಲಾಕ್ ಹಾಕ್ಸಿಲ್ಲ. ಮನೆ ಒಳಗಡೆ ಇದ್ದಾರೆ ಇಲ್ಲ ಅನ್ನೋದು ಹೊರಗಡೆ ಜನಗಳಿಗೆ ಗೊತ್ತಾಗಲೇಬಾರ್ದು ಅನ್ನೋ ಕಾರಣಕ್ಕೆ ಬರೀ ಲಾಕು ಅಷ್ಟೇ, ಪ್ಯಾಡ್ ಲಾಕ್ ಇರಲ್ಲ ನಮ್ಮ ಮನೆಗಳಿಗಿಲ್ಲ, ಪ್ಯಾಡ್ ಲಾಕ್ ಇಲ್ಲ. ಆ ಥರ ಮಾಡಿಸಿದ್ದೆ, ಲಾಕ್ ಹಾಕೊಂಡು. ಬಟ್ ಅವರು ಹೊರಡಬೇಕು, ಕೀ ಕೈ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರು ಪಾಪ, ಆಸೆಯಿಂದ ಹೊರಡಬೇಕು ಅಂತ. ಯಾವುದೋ ಇಂಪಾರ್ಟೆಂಟ್ ಫಂಕ್ಷನ್ ಅನಿಸುತ್ತೆ. ಲಾಕ್ ಮಾಡಿದ್ದಾರೆ, ಏನೇ ಮಾಡಿದ್ರು ಬೀಗ ಆಗಲಿಲ್ಲ. ಕೊನೆಗೆ ಇವ್ರನ್ನ ಕರೆಸಿದ್ರು, ಲಾಕ್ ಕಂಪನಿ ಇದಕ್ಕೆ ಫೋನ್ ಮಾಡಿದ್ವಿ. ಅವ್ರು ಇಲ್ಲ ಇವತ್ತು ಬರಲ್ಲ ನಾಳೆ ಬರ್ತೀವಿ ಅಂದರು. ಬಟ್ ಬೇರೆ ಲಾಕ್ಗಳೆಲ್ಲ ಇದು ಮಾಡೋರು, ಲೋಕಲ್ ಇವರುಗಳೆಲ್ಲ ಕರ್ಕೊಂಡೆಲ್ಲ ಇದು ಮಾಡಿಸಿದ್ರು, ಏನೂ ಮಾಡಿಲ್ಲ. ಎಣ್ಣೆ ಹಾಕ್ಸಿದ್ರು, ಏನು ಮಾಡಿದ್ರು ಲಾಕ್ ಹಾಕೋಕ್ಕಾಗಲಿಲ್ಲ. ಸೊ ಪ್ಯಾಡ್ ಲಾಕ್ ಇಲ್ಲ. ಸೊ ಮನೆಯಿಂದ ಫಂಕ್ಷನ್ ಹೋಗೋಕ್ಕಾಗಲಿಲ್ಲ. ಆವಾಗ ಅವ್ರಿಗೆ ಎಲ್ಲೋ ಒಂಥರ ಕಣ್ಣಲ್ಲಿ ಒಂಥರ ನೀರು ಕಾಣಿಸ್ತು. ವಾಣಿ ಅವ್ರಿಗೊಂಥರ ಬೇಜಾರಾಯಿತು. ಹೋಗಲಿ ಬಿಡಿ, ನೀವು ಬೇಕಾದ್ರೆ ನೀವು ಹೋಗ್ಬಿಟ್ಟು ಬನ್ನಿ, ನಾನು ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರು. ನನಗೆ ಅದನ್ನು ನೋಡಿದಾಗ ನನಗೆ ಪರಿಸ್ಥಿತಿ ಅರ್ಥ ಆಯಿತು. ಸರಿ, ಒಂದು ಸ್ವಲ್ಪ ಇರಿ, ಆ ಡಿಸಿಷನ್ಗೇನು ಬರಬೇಡಿ ಅಂತ ಹೇಳಿಬಿಟ್ಟು ಅಕ್ಕಿ ಕೊಡಿ ಅಂತ ಹೇಳಿದೆ. ಅಕ್ಕಿ ಕೊಟ್ಕೊಂಡು ತೊಗೊಂಡು ಬಂದೆ. ಸೊ ದೇವ್ರ ಮುಂದೆ ಇಟ್ಟೆ. ದೇವ್ರ ಮುಂದೆ ಇಟ್ಟು ಪರಮಾತ್ಮ ಅವರೇನೋ ಅಷ್ಟು ಆಸೆ ಪಟ್ಟಿದ್ದಾರೆ, ನನ್ನ ಮನೆ ಇರುತ್ತೆ, ನಾನು ಅದಾಗದೇ ಇರೋದ್ರಿಂದ ನನಗದು ಒಂಥರ ತುಂಬ ಇದಾಗುತ್ತೆ. ನೀನೇನಾದ್ರು ಮಾಡಿ ಇದನ್ನು ಸರಿ ಮಾಡಿಕೊಡು. ಅದಕ್ಕಾಗೋ ವೆಚ್ಚ ಒನ್ ಮ್ಯಾನ್ಸ್ ಇನ್ಕಮ್ ಅನದರ್ ಮ್ಯಾನ್ಸ್ ಎಕ್ಸ್ಪೆಂಡಿಚರ್, ಅವ್ರ ಕೈನಲ್ಲೇ ನಾನು ಅದನ್ನು ಬೇರೆಯವ್ರಿಗೆ ಕೊಡಿಸ್ತೀನಿ ಅಂತ ಹೇಳಿ ಕೃಷ್ಣಂದು ಕುಂಕುಮ ಕೀಗೆ ಇಟ್ಬಿಟ್ಟು ತೊಗೊಂಡೋಗಿ ವಾಣಿಯವ್ರಿಗೆ ಕೊಟ್ಟೆ. ಇವಾಗ ಹಾಕ್ಕೊಳ್ಳಿ, ವರ್ಕ್ ಆಗುತ್ತೆ ಅಂತ ಹೇಳಿಕೊಟ್ಟೆ. ಆದರೆ ಒಂದು ಕಂಡೀಷನ್ ಏನು ಅಂತಂದರೆ, ನೀವು ನಾಳೆ ಇದು ಏನು ರಿಪೇರಿ ಮಾಡಿದ ಒಂದು 600 ರೂಪಾಯಿ ಇದಾಗುತ್ತೆ, ನಾಳೆ 600 ರೂಪೀಸ್ ಯಾರು ತುಂಬ ನೀಡಿನಲ್ಲಿದ್ದಾನೆ ಅವನಿಗೆ ಕೊಟ್ಬಿಡ್ಬೇಕಷ್ಟೆ. ಯಾವುದು ಸುಮ್ಮನೆ ನಥಿಂಗ್ ಕಮ್ಸ್ ಫಾರ್ ಫ್ರೀ, ಎವ್ರಿಬಡಿ ಹ್ಯಾಸ್ ಟು ಪೇ ಅ ಪ್ರೈಸ್ ಥರ. ಹೌದು, ಪ್ರತಿಯೊಂದು ಇದು ಸರಿ. ಅವರು ತೊಗೊಂಡ್ರು, ಲಾಕ್ ಮಾಡಿದ್ರು, ಕ್ಲೀನಾಗಾಯಿತು. ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿದ್ರು. ಸರ್, ಇವೆಲ್ಲ ಹಿಂಗೆ ಆಗ್ತಾ ಇದ್ದಾಗ ಪ್ರಪಂಚನೂ ನಿಮ್ಮನ್ನು ಆಶ್ಚರ್ಯದಿಂದ ಅದು ಹೆಂಗ್ರಿ ಅಂತ ಪ್ರಶ್ನೆ ಮಾಡೋರು ಅಥವಾ ಅದನ್ನು ಟೀಕಾ ಟಿಪ್ಪಣಿ ಮಾಡೋರಲ್ಲ. ಕೆಲವರು ಪ್ರಶ್ನೆ ಅಲ್ಲ, ನಾವು ಯಾವುದೂ ಹೇಳಲ್ಲ, ಆಚೆ ಹೇಳ್ತಾನೆ ಇರಲಿಲ್ಲ. ಆಚೆ ಯಾರಿಗೂ ಹೇಳಲ್ಲ. ನನ್ನ ಏನು ಗೊತ್ತಾ, ಆಚೆ ಹೇಳಿದ್ರೆ ಇಲ್ಲ ನಿಮ್ಮನ್ನು ದೇವ್ರನ್ನ ಥರ ಮಾಡಿಬಿಟ್ಟು ಕಾಲುಗಳಿಗೆ ನಮಸ್ಕಾರ ಮಾಡೋದು, ಶಾಸ್ತ್ರ ಕೇಳಕ್ಕೆ ಬರೋದು, ನಾನು ಎಲೆಕ್ಷನಲ್ಲಿ ಗೆಲ್ತೀನ ಅಂತ ಕೇಳಕ್ಕೆ ಬರೋದು, ಇವೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ. ಇಲ್ಲ ಅಂತಂತಂದರೆ ನನ್ನ ಮಗ ನೋಡಪ್ಪ ದೇವ್ರು ನೋಡೋನಂತೆ, ಅಯ್ಯಪ್ಪ ಹಿಂಗೂ ಹೇಳ್ತಾರ, ಈ ಥರ ಬರ್ತದೆ. 2 ಕಾಮೆಂಟ್ ಬರುತ್ತೆ. ನನಗೆ 2 ಬೇಡ. ನಾನು ಸತ್ಯ ಹುಡ್ಕೊಂಡು ಹೊರಟಿದ್ದೀನಿ, ನಾನು ಸತ್ಯನ ಹುಡುಕ್ತಾ ಇದ್ದೀನಿ. ನಿಮ್ಮ ಸತ್ಯ ಮಾತ್ರ ನಿಮಗೆ ಅರ್ಥ ಆದರೆ ಅಷ್ಟೇ. ನಾನು ರೀಚ್ ಆಗಬೇಕೇ ಹೊರತಾಗಿ ಪರಮಾತ್ಮನಿಗೆ ನನಗೂ ಸಂಬಂಧನೇ ಹೊರತಾಗಿ ನನಗೆ ಅದನ್ನು ಪ್ರಚಾರಕ್ಕೆ ತೊಗೊಂಡು ಬೇರೆಯವ್ರಿಗೆ ಹೇಳಿ ಅದರ ಅಗತ್ಯ ಇಲ್ಲ. ಹಾಗಿದ್ದು ಇವಾಗ ಯಾಕೆ ಹೇಳ್ತಾ ಇದ್ದೀರಾ? ಇವಾಗ ಹೇಳೋದು ಪಬ್ಲಿಸಿಟಿ ಇಲ್ಲ. ಇವಾಗೇನು ನಾನು ಪಬ್ಲಿಸಿಟಿಗೋಸ್ಕರ ಹೇಳ್ತಿಲ್ಲ. ಈ ಸತ್ತು ಹೋದ ಮೇಲೆ ನಾವು ಹೋದರೆ ನನಗೆ ಆಗೋಯ್ತು 70, ಯಾವಾಗ ಬೇಕಾದ್ರೂ ಡಮಾರ್ ಅನ್ಬೋದು. ಬಟ್ ಈ ಸತ್ಯಗಳು ಯಾವುದಾದ್ರು ಒಂದು ಕಡೆ ಉಳ್ಕೊಳ್ಳಿ. ಯಾಕೆಂದರೆ ಮುಂದಕ್ಕೆ ಪರಮಾತ್ಮನ ಕಾಣೋಕ್ಕೆ ಇಷ್ಟಪಡೋರಿಗೆ ಇದಕ್ಕೆ ಒಂದು ಹುರುಪು ಬೇಕು. ಯಾಕೆಂದರೆ ಎಲ್ಲರೂ ಪರಮಾತ್ಮನ ನೋಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ, ಅವೆಲ್ಲ ಸುಳ್ಳು. ನೋಡಬಹುದು, ಬಟ್ ನಿನ್ನ ಮನಸ್ಸು ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪ ಮಾಡೋದೇ ನೀನು ರಾಂಗಲ್ಲಿ.
ಯಾವ ದೇವ್ರನ್ನ ಎಲ್ಲಿ ನೋಡೋಕ್ಕಾಗುತ್ತೆ, ಸುಮ್ಮನೆ ಏನೋ ಕೈ ಮುಗ್ಕೋಬೇಕು ಅಂದರೆ ನೀನು ಸೀಮಿತ. ಈ ಸ್ಟಾರ್ಟಿಂಗೇ ಆಗಲ್ಲ ಬಿಡು ಅಂತ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಆಗಲ್ಲ ಬಿಡು ಅಂತಾನೆ. ನೀವು ನಮ್ಮ ಹಳ್ಳಿ ಭಾಷೆಯಲ್ಲಿ ಅದ್ರೇಟ್ ಹಾಕಬೇಡ ಅಂತಾರೆ. ಗಡಾರಿ ಒಳಗಡೆ ಹಿಂಗೆ ಆಗ್ತಾರಲ್ಲ, ಅದು ಅದ್ರೇಟು ಅಂದರೆ ನಡ್ಗಿದ್ರೆ ಅದು ಹೋಗಲ್ಲ, ಬಲವಾಗಿ ಹಾಕ್ಬೇಕು ಏಟು.